ಯಾಕೋ ಭಯ ಆಗ್ತಿದೆ ನಂಗೆ ಇದ್ರ ಮೇಲೆ ನಿಂತ್ಕೊಳ್ಳೋದಕ್ಕೆ. ಇಲ್ಲಿ ಡಿವಿನೂ ಬಂದಿದೆ. ಓಹ್, ಇದು ಕರ್ನಾಟಕ, ಇದು ತಮಿಳ್ನಾಡು, ಇದು ಆಂಧ್ರ ಪ್ರದೇಶ. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನಾನು ಇವತ್ತು ನಿಮಗೆ ಒಂದು ಕ್ರೇಜಿ ಪ್ಲೇಸ್ ತೋರಿಸಿದ್ದೀನಿ ಗೈಸ್. ನಿಮಗೆ ಸೇಮ್ ನಂದಿ ಹಿಲ್ಸ್ ಅಂತ ಅನ್ನಕ್ಕಾಗಲ್ಲ, ಆದ್ರೆ ಚೆನ್ನಾಗಿರುತ್ತೆ ಗೈಸ್. ಅದು ಏನ್ ಗೊತ್ತಾ ಪ್ಲೇಸ್ ಸ್ಪೆಷಾಲಿಟಿ, ಅದು 3 ಸ್ಟೇಟು. ಅಲ್ಲಿ ಆ ಪ್ಲೇಸ್ ಟಾಪ್ ಅಲ್ಲಿ ಹಿಲ್ಸ್ ಅಲ್ಲಿ ನಿಂತ್ಕೊಂಡ್ರೆ 3 ಪ್ಲೇಸ್ ಕಾಣಿಸುತ್ತೆ ಗೈಸ್. 3 ಸ್ಟೇಟು, ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳ್ನಾಡು. ಸೊ ನಿಮಗೆ ಅದು ಸಕ್ಕತ್ತಾಗಿರುತ್ತೆ. ಅಲ್ಲೊಂದು ದೇವಸ್ಥಾನನೂ ಇದೆ, ಅಲ್ಲಿ ನಿಮ್ಗೆ ಸೈಕ್ ಇರುತ್ತೆ. ಬೆಂಗಳೂರಿಂದ ಗೈಸ್ ಒಂದು 150 ಕಿಲೋಮೀಟರ್ಸ್ ಇಲ್ಲ 170 ಕಿಲೋಮೀಟರ್ಸ್ ಆಗುತ್ತೆ ಅರೌಂಡ್, ಆಯ್ತಾ. ಇವಾಗ ಪ್ರೆಸೆಂಟ್ ನಮ್ಮೂರಲ್ಲಿ ಇದೀನಿ ನಾನು. ಸೊ ನಮ್ಮೂರಿಂದ ಹತ್ರ ನಮ್ಗೆ, ಬಂಗಾರಪೇಟೆ ಅಲ್ವಾ ನಮ್ಮೂರು, ಅದಕ್ಕೆ. ಸೊ ಅಲ್ಲಿಂದ ನಮ್ಗೆ ಹತ್ರ. ಸೊ ಇವಾಗ ನಿಮ್ಗೆ ಅಲ್ಲಿಗೆ ಹೋಗ್ಬಿಟ್ಟು ತೋರಿಸ್ತೀನಿ ಗೈಸ್. ನಿಮ್ಗೆ ಸಖತ್ತಾಗಿರುತ್ತೆ ಪ್ಲೇಸ್ ಮಾತ್ರ. ಆದ್ರೆ ಇವಾಗ ಸಮ್ಮರಲ್ಲಿ ಅಷ್ಟು ಸಖತ್ತಾಗಿರಲ್ಲ. ನೋಡೋಣ ಗೈಸ್ ಹೆಂಗ್ ಕಾಣುತ್ತೆ ಅಂತ ನೋಡೋಣ ಅಲ್ಲಿ ಹೋದ್ಮೇಲೆ. ಸರಿ ಗೈಸ್, ಹೋಗೋಣ ಇವಾಗ, ಬನ್ನಿ ಗಾಯ್ಸ್. KGF ಎಂಟ್ರಿ ಆಗ್ತಿದ್ದೀನಿ ಗಾಯ್ಸ್, ನೋಡಿ ಗೈಸ್. KGF ಅಂದಿದ ತಕ್ಷಣ ನಿಮ್ಗೆಲ್ಲ ಒಂದೇ ನೆನಪಾಗುತ್ತೆ, ಸಲಾಂ ಬಕ್ಕಿ ಬಾಯ್ ಅಲ್ವಾ. KGF ಮೂವಿ ಶೂಟಿಂಗ್ ಎಲ್ಲ ನೋಡ್ಬೇಕಾ ಗೈಸ್ ನೀವು. ನನ್ಗೆ ಹತ್ರನೇ ಇಲ್ಲಿ KGF ಮೂವಿ ಶೂಟಿಂಗ್ ಎಲ್ಲ ಎಲ್ಲಿ ಮಾಡಿ, ಮೈನಿಂಗ್ಸ್ ಎಲ್ಲ, KGF ಮೈನಿಂಗ್ಸ್ ಎಲ್ಲ. ನಿಮ್ಗೆ ಯಾರಿಗೆ KGF ಮೂವಿ ಶೂಟಿಂಗ್ ಲೊಕೇಶನ್ ನೋಡ್ಬೇಕು ಅಂತ ಇದೆಯೋ ಅವರೆಲ್ಲ ಕಮೆಂಟ್ ಮಾಡಿ. ನೆಕ್ಸ್ಟ್ ಇದರಲ್ಲಿ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ KGF ಮೂವಿ ಶೂಟಿಂಗ್ ಪ್ಲೇಸ್ ಎಲ್ಲೆಲ್ಲಿ ಶೂಟ್ ಮಾಡಿದಾರೆ ಮತ್ತೆ ಆ ಲೊಕೇಶನ್ ನ ತೋರಿಸ್ತೀನಿ ನಿಮ್ಗೆ. ಆದ್ರೆ ನನ್ ಕೈಯಲ್ಲಿ ಕಮೆಂಟ್ ಮಾಡಿ ಗೈಸ್, ಯಾರ್ಯಾರು ಬೇಕು KGF ಮೂವಿ ಲೊಕೇಶನ್ ಅಂತ ಶೂಟ್ ಮಾಡಿರೋದು, ಆಯ್ತಾ. ಬಸ್ ನೋಡಿ ಗೈಸ್, ಅದು ಮೈನಿಂಗ್ ದೇ ಅದು, ಆಯ್ತಾ. ನೋಡಿದ್ರಲ್ಲ, ಈ ಕಡೆ ಎಲ್ಲ ಫುಲ್ ಮೈನಿಂಗ್ಸ್ ಜಾಸ್ತಿ ಇರುತ್ತೆ KGF ಅಲ್ಲೆಲ್ಲ. ಈ ಕಡೆ ಎಲ್ಲ ಫುಲ್ ಬ್ರಿಟಿಷರ್ಸ್ ಕಟ್ಟಿರೋ ಬಿಲ್ಡಿಂಗ್ಸ್ ಇರೋದು ಈ ಕಡೆ ಇರೋದೆಲ್ಲ. ಯಾರಿಗೆ ಈ ಕಡೆ KGF ನಿಮ್ಗೆ ಯಾವತ್ತು ಶೂಟಿಂಗ್ ಮಾಡ್ತೀನಲ್ಲ, KGF ಮೂವಿ ಶೂಟಿಂಗ್ ವಿಡಿಯೋ ಮಾಡ್ತೀನಲ್ಲ, ಅಲ್ಲಿ ತೋರಿಸ್ತೀನಿ ನಿಮ್ಗೆ. ಬೇಜಾನು ಏನಾದ್ರು ಬ್ರಿಟಿಷರ್ಸ್ ಕಟ್ಟಿರೋ ಬಿಲ್ಡಿಂಗ್ಸ್ ಎಲ್ಲ ಈ ಕಡೆ ಇರುತ್ತೆ, ತುಂಬಾ ಅಂದ್ರೆ ತುಂಬಾ ಇರುತ್ತೆ. ಯಾಕಂದ್ರೆ ಇಲ್ಲೇ ತಾನೆ ಬ್ರಿಟಿಷರ್ಸ್ ಎಲ್ಲ ಇದ್ದಿದ್ದು, ಅವರೇ ತಾನೆ ಮೈನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ ಅವಾಗೆಲ್ಲ ಮಾಡೋದಿಕ್ಕೆ. ಅಂದ್ರೆ ನಂಗೂ ಸರಿಯಾಗಿ ಗೊತ್ತಿಲ್ಲ, ಅವರೇ ಅಂತಾನೆ. ತುಂಬಾ ಅಂದ್ರೆ ತುಂಬಾ ಗೈಸ್ ಬ್ರಿಟಿಷರ್ಸ್ ಕಟ್ಟಿರೋದು ಎಲ್ಲ ಇಲ್ಲೇ ಇರುತ್ತೆ. ಅವ್ರು ಇಲ್ಲಿದ್ರು ಅಂತ ಆರಾಮಾಗಿ ನೀವೇ ಅಂತೀರಾ, ನೀವು ಈ ತರ ಎಲ್ಲ ಇದೆಯಾ ಬಿಲ್ಡಿಂಗ್ಸ್ ಅವಾಗೆಲ್ಲ ಅಂತ, ಆಯ್ತಾ. ನೋಡಿ ಗೈಸ್ ಎಷ್ಟು ಸಕಲಾಗಿದೆ ಅಂತ ಅಲ್ವಾ ಗೈಸ್. ಇನ್ನು 20 ಕಿಲೋಮೀಟರ್ ಇದೆ ಗೈಸ್, ಹೋಗ್ಬೇಕು. ನೆಕ್ಸ್ಟ್ ಇವಾಗ ಯಾವ್ದದು ಆಂಧ್ರ ಸ್ಟೇಟ್ ಗೆ ಎಂಟ್ರಿ ಆಗ್ತಾ ಇದೀನಿ. ನೋಡಿ ಬರುತ್ತೆ ಬಾರ್ಡರ್ ಬಂದಾಗ ತೋರಿಸ್ತೀನಿ ನೋಡಿ ನಿಮ್ಗೆ. ನೋಡಿ ಸಾಕಾಗಿದೆ ಅಂತ ಸಣ್ಣ ಗೈಸ್, ನಿಮ್ಗೆ ಆಂಧ್ರ ಪ್ರದೇಶ್ ಬಾರ್ಡರ್ ತೋರಿಸ್ತೀನಿ ನೋಡಿ. ನೋಡಿ ಅವ್ರು ಕಲ್ಲಾಕಿದಾರಲ್ಲ, ಅದೇ ಬಿಟ್ರು ನೋಡಿ, ಅವ್ರ ಅಂಡರ್ ಸರ್ವಲೆನ್ಸ್ ಅಂತ ಪೊಲೀಸ್ ಅವ್ರು ನೋಡ್ತಿರ್ತಾರೆ ಗೈಸ್. ಇವಾಗ ಆಂಧ್ರ ಪ್ರದೇಶ್ಗೆ ಎಂಟ್ರಿ ಆಗೋಣ. ಎಂಟ್ರಿ ಆಗ್ಬಿಟ್ಟಿವಿ ಗೈಸ್. ಇಷ್ಟು ಬೇಗ ಯಾರಾದ್ರೂ ಬಾರ್ಡರ್ ಕ್ರಾಸ್ ಮಾಡಿರೋರು ಇದಾರ ಹೇಳಿ ಗೈಸ್ ನೀವೇ. ಗೈಸ್ ಇಲ್ಲಿ ಫಸ್ಟ್ ಬ್ರಿಡ್ಜ್ ಇರ್ಲಿಲ್ಲ ಗೈಸ್, ಇವಾಗ ಹೊಸದಾಗ ಕಟ್ಬಿಟ್ಟವ್ರೆ ಬ್ರಿಡ್ಜ್. ನಾನು ಅವಾಗ ಬರೋವಾಗ ಕನ್ಸ್ಟ್ರಕ್ಷನ್ ಆಗ್ತಿತ್ತು ಗೈಸ್. ಫೈನಲ್ ಎಂಟ್ರೆನ್ಸ್ ಹತ್ರ ಬಂದಿದೀವಿ ಗೈಸ್. ಇದು ಎಂಟ್ರೆನ್ಸ್ ಕನ್ಸ್ಟ್ರಕ್ಷನ್ ನಡೀತಿದೆ. ಫಸ್ಟ್ ಎಲ್ಲ ಇದು ಇರ್ಲಿಲ್ಲ, ಇವಾಗ ನೋಡಿದ್ರೆ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ಇಲ್ಲಿಂದ ಒಂದು 5.5 ಕಿಲೋಮೀಟರ್ಸ್ ಇದೆ ಗೈಸ್ ಅವ್ರಿಗೆ ಹಿಲ್ಸ್ ಹತ್ರ ಹೋಗೋದಕ್ಕೆ. ಸರಿ, ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ನಿಮ್ಗೆ, ತಡೀರಿ. ಫೈನಲಿ ಟಾಪ್ ಗೆ ಬಂದ್ಬಿಟ್ಟಿದೀನಿ ಗೈಸ್, ಇಲ್ಲಿ ಸ್ಟಾಪ್ ಗೆ. ಬೈಕ್ ಪಾರ್ಕ್ ಮಾಡ್ತೀನಿ, ತಡೀರಿ ಒಂದ್ ನಿಮಿಷ. ಇಲ್ಲೇನೋ ಗುಂಡಿ ಎತ್ಬಿಟ್ಟವ್ರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಇಷ್ಟೇ ಅಲ್ಲ ಗೈಸ್, ಇನ್ನೂ ಇದೆ. ಆ ಕಡೆ ಹೋಗ್ಬೇಕು ನಡ್ಕೊಂಡು ಮೇಲೆಗೆ, ಟಾಪ್ಗೆ. ಅಲ್ಲೋಗೋಣ ಫಸ್ಟ್. ಅಲ್ಲಿ ಕಾಣ್ತಿದ್ಯಲ್ಲ, ಅಲ್ಲಿಗೆ ಹೋಗ್ಬೇಕು ಗೈಸ್. ಮೇನ್ ಅಲ್ಲೇ ಇರೋದು, ಅಲ್ಲಿಂದ ಎಲ್ಲ ಫುಲ್ ವ್ಯೂ ಎಲ್ಲ ಕಾಣಿಸುತ್ತೆ. ಇದು ಬಂದ್ಬಿಟ್ಟು ದೇವಸ್ಥಾನ ಇದು ಗೈಸ್. ಅವಾಗ ಬಂದಾಗ ಫುಲ್ ಕನ್ಸ್ಟ್ರಕ್ಷನ್ ಮಾಡ್ತಿದ್ರು, ಇವಾಗೆಲ್ಲ ಕನ್ಸ್ಟ್ರಕ್ಷನ್ ಆಗೋಗಿದೆ ಆಲ್ಮೋಸ್ಟ್ ದೇವಸ್ಥಾನ ಎಲ್ಲ. ನೋಡಿ ಇರಿ ಗೈಸ್, ಅಲ್ಲಿಗೆ ಹೋಗೋಣ ಮೇನ್. ನೋಡಿ ಅಲ್ಲಿ ನೋಡಿ, ಅಲ್ಲಿ ನಿಮ್ಗೆ ಒಂದು ಲಿಂಗ ಕಾಣ್ತಿದ್ಯಾ, ಇಲ್ಲಿಗೆ ಹೋಗ್ಬೇಕು ಗೈಸ್ ಇವಾಗ. ಗೈಸ್ ಅಲ್ಲಿ ನಿಮ್ಗೆ ಆ ಲಿಂಗ ಬಂದ್ಬಿಟ್ಟು ನಿಮ್ಗೆ ಕಲ್ಲಲ್ಲಿ ಮಾಡಿರೋ ತರ ಕಾಣಿಸುತ್ತೆ, ಆದ್ರೆ ಅಲ್ಲಿ ಹೋದ್ಮೇಲೆ ನಿಮ್ಗೆ ತೋರಿಸ್ತೀನಿ ಹೆಂಗೆ ಏನ್ರಲ್ಲಿ ಮಾಡಿರೋದು ಅಂತ, ಆಯ್ತಾ. ಇಲ್ಲಿ ನೋಡಿ ಗೈಸ್, ಈ ತರ ವ್ಯೂ ಕಾಣ್ತಿದೆ ಈ ಕಡೆ. ಇಲ್ಲಿಂದಾನೆ ಈ ತರ ವ್ಯೂ ಕಾಣ್ತಿದೆ. ನೋಡೋಣ ಇಲ್ಲಿ ಪೂರ್ತಿ ಕರೆಕ್ಟ್ ಆಗಿ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸಲ್ಲ ಗೈಸ್ ನಿಮ್ಗೆ. ಮೇಲೆ ಹೋದ್ಮೇಲೆ ಫುಲ್ ವ್ಯೂ ಎಲ್ಲ ಕಾಣುತ್ತೆ.
ನೋಡೋಣ ಫಸ್ಟ್ ಮೇಲೆ ಹತ್ಬೇಕು ಇವಾಗ. ಹೋಗೋಣ ಅಲ್ಲಿ ಮೇಲೆ ಹತ್ಕೊಂಡು. ರೋಡ್ ನೋಡಿದ್ರೆ ಭಯ ಆಗ್ತೈತೆ ಏನಿಗೈತೆ ಅಂತ. ನೋಡಿ ಫುಲ್ ಕಲ್ಲು ಗೈಸ್ ಇಲ್ಲೆಲ್ಲ ಫುಲ್ ರೆಡ್ ಸಾಯಿಲ್ ಗೈಸ್ ಇದೆಲ್ಲ. ಈ ಕಡೆ ಎಲ್ಲ ನೋಡಿ ಹೆಂಗಿದೆ ಅಂತ. ಬಿದ್ಗಿದ್ ಹೋಗ್ಬಿಡ್ತೀನಿ ನಾನು ಇಲ್ಲಿಂದ, ಹಂಗಿದೆ ಇಲ್ಲಿ. ಬೆಳಿಗ್ಗೆ ಟಿಫನ್ ಇಲ್ಲ ಗೈಸ್. ಆಕ್ಚುಲಾಗಿ ಹೇಳ್ಬೇಕಂದ್ರೆ ನಾನು ರಾಂಗ್ ಟೈಮಿಂಗ್ ಅಲ್ಲಿ ಬಂದ್ಬಿಟ್ಟಿದ್ದೀನಿ. ಸಮ್ಮರ್ ಸೀಸನ್ ಅಲ್ಲಿ ಬರಬಾರ್ದು ಇತ್ತ ಜಾಗಕ್ಕೆಲ್ಲ. ನಲ್ಲಿ ಹಿಲ್ಸ್ ಅಲ್ಲಿ ಹೋದ್ರೂ ನಿಮ್ಗೆ ಏನು ಇರಲ್ಲ ಈ ಟೈಮಲ್ಲಿ. ಆದ್ರೂ ನಿಮ್ಗೆ ತೋರಿಸ್ಬೇಕಂತ ಒಂದೆ ನೋಡೋಣ. ಆದ್ರೆ ನೆಕ್ಸ್ಟ್ ಟೈಮ್ ಬರ್ತೀನಿ ನಾನು, ಸಮ್ಮರ್ ಅಲ್ಲಿ ಬರಲ್ಲ. ಅಯ್ಯಪ್ಪ ಸುಸ್ತಾಗೋಯ್ತು. ಅಲ್ಲಿಂದ ಕೆಳಗಡೆ ಇದೆಯಲ್ಲ ದೇವಸ್ಥಾನ, ಅಲ್ಲಿಂದ ಹತ್ಕೊಂಬಂದೆ. ನೋಡಿ ಗೈಸ್ ನಿಮ್ಗೆ ಇದು ಪ್ಲೇಸ್ ಎಷ್ಟು ಹೇಳಿಲ್ವಲ್ಲ, ಇದು ಮಲ್ಲಪ್ಪ ಕೊಂಡ ಟಾಪ್ ಹಿಲ್ಸ್ ಅಂತ ಗೂಗಲ್ ಮ್ಯಾಪ್ಸ್ ಅಲ್ಲಿ ನೋಡಿದ್ರೆ ನಿಮ್ಗೆ ಬರುತ್ತೆ ನೋಡಿ. ನಾನು ಲೊಕೇಶನ್ ಇದರಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ತೀನಿ, ಇಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಲೊಕೇಶನ್. ಯಾರಾದ್ರೂ ಬರೋರು ಇದ್ರೆ ಬನ್ರಿ ಇಲ್ಲಿಗೆ. ನಲ್ಲಿ ಹಿಲ್ಸ್ ಆದ್ಮೇಲೆ ಇದನ್ನ ನೋಡ್ಬೋದು ನೀವು. ಆಲ್ಮೋಸ್ಟ್ ನಲ್ಲಿ ಹಿಲ್ಸ್ ತರಾನೇ ಇರುತ್ತೆ. ಇಲ್ಲಿ ನೋಡಿ ತ್ರಿಶೂಲ ನಿಮ್ಗೆ ತೋರಿಸ್ತೀನಿ ಅನ್ನಲ್ಲ ಏನ್ರಲ್ಲಿ ಮಾಡಿರೋಂಥ ಲಿಂಗ. ಸರಿ ಯಪ್ಪ ಇಲ್ಲಿ ನೋಡಿ ಎಷ್ಟು ಮೆಶ್ ಇದು ನೋಡ್ರ, ಕಾಣ್ತಿದ್ಯಾ ಮೆಶು ಹೆಂಗಿದೆ ಅಂತ. ಇರಿ ನಿಮ್ಗೆ ಆ ಕಡೆ ತೋರಿಸ್ತೀನಿ, ನೀವು ತೋರಿಸ್ತೀನಿ. ಇಲ್ಲಿ ನಿಂತ್ಕೊಂಡು ನಾನು ಹೋಗ್ಬಿಟ್ಟು ನೋಡಿ ಒಂದು ಸ್ಟೆಪ್ಪೇ ಇಲ್ಲ ಇಲ್ಲಿ. ಇದು ಬೆಂಕಿ ಹಾಕ್ತಾರೆ ಅನ್ಸುತ್ತೆ ಕೈತಿದು. ಇದ್ರಲ್ಲಿ ಬೆಂಕಿ ಹಾಕ್ತಾರೆ ಅನ್ಸುತ್ತೆ ಗೈಸ್. ಹೋಗಿ ನೋಡ್ತೀನಿ ನೋಡಿ ನಿಮಗೆ ವ್ಯೂ. ಆಯ್ತಾ ನೋಡಿ ಸನ್ ಸಕದಾಗ ಕಾಣ್ತಿದೆ ನೋಡಿ, ನೋಡ್ಕೊಬೋದು ನೀವು. ಇಲ್ಲಿ ಕೆಳಗಡೆ ಇಲ್ಲಿ ಯಾಕೋ ಭಯ ಆಗ್ತಿದೆ ನಂಗೆ ಇಲ್ದ್ರ ಮೇಲೆ ನಿಂತ್ಕೊಳೋದಕ್ಕೆ. ನೋಡಿ ರೋಡಲ್ಲಿ ಹೆಂಗ್ ಕಾಣ್ತಿದೆ ಅಂತ. ರೋಡ್ ಕಾಣ್ತಿದ್ಯಾ? ಬಿಸಿಲು ಹೆಂಗ್ ಹೊಡಿತಿದೆ ನೋಡಿ. 7 ಗಂಟೆ ಕಾಯಿಸಿ ಕರೆಕ್ಟ್ ಆಗಿ. ಅಲ್ಲಿಗೆ ಹೋಗೋಣ, ಈಗ ಅಲ್ಲಿಗೆ ಹೋಗೋಣ. ಭಯ ಆಗ್ತಿದೆ, ಅಲ್ಲಿಗೆ ಹೋಗಕ್ಕಾಗಲ್ಲ ಅನ್ಸುತ್ತೆ. ಅಲ್ಲೊಂದು ಲಿಂಗ ಇದೆ ನೋಡಿ ಗೈಸ್, ಅದು ತೋರಿಸ್ತೀನಿ ತಡೀರಿ ನಿಮ್ಗೆ. ಅಲ್ಲಿಗೆ ಹೋಗ್ತೀನಿ ರೀ ಗೈಸ್, ಲಿಂಗ ಹತ್ರ. ಓ ಹಾ ಬಂದೆ. ಎಸ್ ಚಪ್ಪಲಿ ಬಿಚ್ಬಿಡೋಣ ಇಲ್ಲೇ. ನೋಡಿ ಗೈಸ್ ಇಲ್ಲಿ ಪೂಜೆ ಮಾಡ್ತಾ ಇದಾರೆ. ಯಾರು ಬಂದವರೆಲ್ಲ ಪೂಜೆ ಮಾಡ್ತಾರೆ. ಸರಿ ಇವಾಗ ಅದು ಹೋಗೋಣ. ಪ್ಲೀಸ್ ಇದು ಫಸ್ಟ್ ಹಿಂಗ ಇಲ್ಲಿ ಕಲ್ಲೆಲ್ಲ ಅಷ್ಟೊಂದು ಇರ್ಲಿಲ್ಲ ಅನ್ಸುತ್ತೆ ಗೈಸ್. ಇದು ಇಲ್ಲಿಲ್ಲ, ಯಾಕಂದ್ರೆ ಇಲ್ಲೆಲ್ಲ ಫೋಟೋಸ್ ಹಿಡಿಸ್ಕೊಂಡಿದ್ದೆ ನಾನು ಅವಾಗ ಬಂದಾಗೆಲ್ಲ. ನನಗೆ ಏನೋ ಚೇಂಜ್ ಆಗಿದೆಯಲ್ಲ ಅನ್ಸ್ತೈತೆ. ಮೋಸ್ಟ್ಲಿ ಏನಾಗಿರ್ಬೇಕಂತ ಗೊತ್ತಾಗ್ತಿಲ್ಲ. ಹಿಂಗಿರ್ಲಿಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ಏನೋ ಚೇಂಜ್ ಆಗಿದೆ ಗೈಸ್, ಸಮಥಿಂಗ್ ಹ್ಯಾಸ್ ಹ್ಯಾಪೆಂಡ್. ಯಾರಾದ್ರೂ ಇಲ್ಲಿ ಕಡೆ ಇರೋರೆಲ್ಲ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ ನಂಗೆ. ಏನೋ ಚೇಂಜಸ್ ಆಗಿದೆ ಗೈಸ್ ಈ ಕಡೆ. ಖಾಲಿ ಬಿದ್ದೈತೆ ಗೈಸ್, ನೋಡ್ಕೊಂಡು ಓಡಾಡ್ಬೇಕು. ಇಲ್ಲಿ ಏನಾದ್ರು ಸ್ವಲ್ಪ ಸ್ಲಿಪ್ ಆದ್ರೂ ಸೀದಾ ಪಾತಾಳನೆ ಒಂದೇ ಸರಿ. ಯಪ್ಪ ಓ ಅಮ್ಮ, ಇಲ್ಲಿ ದಾರಿ ಇದೆ ಹೋಗೋಣ ಈ ಕಡೆ. ಇಲ್ಲಿ ಡಿವಿನೂ ಬಂದಿದೆ.
ಗೈಸ್ ಹಿಂಗ್ ಹೋಗ್ಬೋದು ಅನ್ಸುತ್ತೆ ಪೂರ್ತಿ ಕೆಳಗಡೆ ನೀವು ಇಳ್ಕೊಂಡು ಈ ಕಡೆ ನಡ್ಕೊಂಡು ಹೋಗ್ಬಿಡ್ಬೋದು ಕೆಳಗಡೆ ಅಲ್ಲಿವರೆಗೂ ಹೋಗ್ಬೋದು ಅನ್ಸುತ್ತೆ. ಇವಾಗ ಅಷ್ಟು ದೂರ ಎಲ್ಲ ಹೋಗಕ್ಕಾಗಲ್ಲ, ಇಲ್ಲಿಂದ ನೋಡ್ಕೊಳ್ಳಿ ಆಯ್ತಾ. ಗೈಸ್ ಯಾರಾದ್ರೂ ಬರೋರು ಇದ್ರೆ ಬರ್ರಿ, ಬೈಕರ್ಸ್ ಎಲ್ಲ. ಗೈಸ್ ಇನ್ನೇನು ಗೊತ್ತಲ್ಲ ನಿಮ್ಗೆ, ಡಿವಿ ಮೋಟೋ ವ್ಲಾಗರು ಅವರು ಬಂದಿದ್ದಾರೆ ಇಲ್ಲಿಗೆ. ಅವರು ಒಂದು 3 years ಬ್ಯಾಕ್ ಅನ್ಸುತ್ತೆ ಅವರು ಬಂದಿದ್ದಾರೆ ಇಲ್ಲಿಗೆ, ನಾನು ನೋಡಿದ್ದೆ ಅವ್ರ ವ್ಲಾಗ್ನ. ಗೈಸ್ ಎಲ್ಲ ಕುತ್ಕೊಳ್ಳೋಣ, ಇಲ್ಲಿ ಎಲ್ಲ ಕುತ್ಕೊಳ್ಳೋಣ ಸ್ವಲ್ಪ ಹೊತ್ತು. ಸ್ವಲ್ಪ ಹೊತ್ತು ಕುತ್ಕೊಳ್ಳಲ್ಲ ಗೈಸ್, ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ. ಅಮ್ಮಮ್ಮ ಯಾರು ಇಲ್ಲ ಗೈಸ್, ಲಿಟ್ರಲಿ ಯಾರಂದ್ರೆ ಯಾರು ಇಲ್ಲ, ನಾನು ಒಬ್ನೇ ಇರೋದು ಇಲ್ಲಿ. ನೋಡಿ ಅಲ್ಲಿ ದೇವಸ್ಥಾನ ಇದೆ, ಅಲ್ಲೊಂದ್ಮೇಲೆ ದೇವಸ್ಥಾನ ತೋರಿಸ್ತೀನಿ ನಿಮ್ಗೆ. ಇದು ಫುಲ್ ಡೆವಲಪ್ ಮಾಡ್ತಿದಾರೆ ಗೈಸ್ ಇದನ್ನೆಲ್ಲ ಆಯ್ತಾ. ಫಸ್ಟ್ ಅಲ್ಲಿ ಎಂಟ್ರೆನ್ಸ್ ತೋರಿಸಿದ್ನಲ್ಲ ನಿಮ್ಗೆ, ಅಲ್ಲಿ ಎಂಟ್ರೆನ್ಸ್ ಇರ್ಲಿಲ್ಲ, ನಾರ್ಮಲ್ ರೋಡು ಯಾವ್ದೋ ಒಂದು ಊರಿಗೆ ಬಂದಂಗೆ ಇರ್ತಿತ್ತು. ಇವಾಗ ನೋಡಿದ್ರೆ ಫುಲ್ ಅದು ಎಂಟ್ರೆನ್ಸ್ ತರ ನೀಟಾಗಿ ಕಟ್ತಿದ್ದಾರೆ, ಇನ್ನು ಡೆವಲಪ್ಮೆಂಟ್ ಮಾಡ್ತಿದ್ದಾರೆ. ಬರ್ಬೋದು ಗೈಸ್, ಎಲ್ಲರೂ ವಿಸಿಟ್ ಮಾಡ್ಬೋದು. ಒನ್ ಡೇ ಬೆಂಗಳೂರಿಂದ ಇಲ್ಲಿಗೆ ಬರ್ಬೋದು ಗೈಸ್, ಒನ್ ಡೇ ಟ್ರಿಪ್ ಆಗುತ್ತೆ, ಆರಾಮಾಗಿ ಬರ್ಬೋದು. ನೋಡಿ ಹೆಂಗಿದೆ ಅಂತ. ನಿಮಗೆ ಇಲ್ಲಿ ನೀಟಾಗಿ ಕಾಣಿಸಲ್ಲ ಅನ್ಸುತ್ತೆ, ಫೋನಲ್ಲೂ ಕಾಣಿಸಲ್ಲ ನೀಟಾಗಿ ನನಗೆ, ನನ್ನ ಫೋನಲ್ಲಿ. ಬಟ್ ಬಂದ್ರೆ ಮಾತ್ರ ಲಿಟ್ರಲಿ ಸೈಕ್ ಆಗಿರುತ್ತೆ. ನೋಡಿ ಗೈಸ್ 2 ಕೋತಿ ಕೂತ ಇದೆ ಅಲ್ಲಿ. ಆಯ್ ಫಸ್ಟ್ ಕೆಳಗಡೆ ಹೋಗೋಣ ಗೈಸ್. ನೋಡಿ ಇದೆ ದೇವಸ್ಥಾನ, ಸರಿ ಅಲ್ಲಿಗೆ ಹೋಗೋಣ. ಓಪನ್ ಆಗಿದೆಯಲ್ಲ ಅಂತ ನೋಡೋಣ. ಕ್ಲೋಸ್ ಆಗಿದೆ, ಇದು ಯಾವಾಗ್ಲೂ ಓಪನ್ ಆಗಿರಲ್ಲ ಗೈಸ್, ಇದು ಜಾತ್ರೆ ಟೈಮಲ್ಲಿ ಓಪನ್ ಮಾಡ್ತಾರೆ. ಇದು ಶಿವನ ದೇವಸ್ಥಾನ ಅಲ್ವಾ, ಅದಕ್ಕೆ. ನೋಡಿ ಗೈಸ್, ಫಸ್ಟ್ ಕನ್ಸ್ಟ್ರಕ್ಷನ್ ಆಗ್ತೈತೆ ಗೈಸ್ ಮುಂಚೆ. ನೋಡಿ ಇದೊಂದು ಆಚೆನೆ ನಮಸ್ಕಾರ ಹಾಕೊಂಡು ಹೋಗ್ಲಿ ಅಂತ ಇದು ಮಾಡಿದ್ದಾರೆ. ಇಲ್ಲಿ ನಂದಿ, ನೋಡಿ ಗೈಸ್ ಯಾವ ತರ ಬಿಸಿಲು ಹೊಡಿತಿದೆ ಅಂತ. ನೋಡಿ ಈ ತರ ಇಲ್ಲಿಂದ ವ್ಯೂ ಈ ತರ ಕಾಣಿಸುತ್ತೆ. ಏನು ಅಷ್ಟೇನು ಕಾಣ್ತಿಲ್ಲ ನನ್ನ ಫೋನಲ್ಲಿ, ಬಟ್ ಓಕೆ. ಇಲ್ಲೊಂದ್ ಸ್ವಲ್ಪ ಕುತ್ಕೊಳ್ಳೋಕೆ ಜಾಗ ಮಾಡವ್ರೆ. ಇನ್ನು ಏನು ಡೆವಲಪ್ಮೆಂಟ್ ಆಗಿಲ್ಲ ಗೈಸ್, ಇವಾಗ ಮಾಡ್ತವ್ರೆ. ಜಾಸ್ತಿ ಜನ ಬರ್ತಾವ್ರಲ್ಲ, ಅದಕ್ಕೆ ಪೂರ್ತಿ ಡೆವಲಪ್ಮೆಂಟ್ ಮಾಡ್ತವ್ರೆ. ನೋಡಿ ಏನೋ ಇಲ್ಲಿ ಗುಂಡಿ ತೆಗ್ದವ್ರೆ ಫುಲ್ಲು, ಇನ್ನು ಜನ ಬರ್ತಾರ, ಅದಕ್ಕೆ ಪೂರ್ತಿ ಡೆವಲಪ್ಮೆಂಟ್ ಮಾಡ್ತವ್ರೆ. ನೋಡೋಣ, ಒಂದೊಂದೇ ಮಾಡ್ತಾರೆ ಗೈಸ್. ಚೆನ್ನಾಗಿ ಇದು ನೀಟಾಗಿ ಮಾಡಿದ್ರೆ ಒಂಥರ ನಂದಿ ಟೈಪ್ ಆಗುತ್ತೆ ಈ ಕಡೆಗೆ. ಡೆವಲಪ್ಮೆಂಟ್ ಮಾಡಿದ್ರೆ ಎಲ್ಲ ಹಂಗೆ ಏನು ಸಿಗಲ್ಲ ಗೈಸ್ ಈ ಕಡೆ ನಿಮ್ಗೆ, ಅಂಗಡಿ ಇರಲ್ಲ, ಏನು ಇರಲ್ಲ ಈ ಕಡೆ. ಜಾತ್ರೆ ಟೈಮಲ್ಲೆಲ್ಲ ಇರುತ್ತೆ, ಬೇರೆ ಟೈಮ್ ಬಂದ್ರೆ ಏನು ಸಿಗಲ್ಲ, ನೀರು ಸಿಗಲ್ಲ ನಿಮ್ಗೆ. ಅದಕ್ಕೆಲ್ಲ ವ್ಯವಸ್ಥೆ ಮಾಡವ್ರೆ, ನೀರಿಗೆಲ್ಲ ಪೈಪ್ ಲೈನ್ ಹಾಕ್ಸವ್ರೆ. ನಾವು ಸಮ ಟೈಮ್ ಬರಂಗಿದ್ರೆ ಬೆಳಿಗ್ಗೆನೆ ಬನ್ನಿ ಗೈಸ್, ಒಂದು 4 o'clock ಆ ತರ, 4 o'clock 5 o'clock ಆ ಟೈಮಲ್ಲಿ ಬಂದ್ರೆ ನಿಮ್ಗೆ ಸನ್ರೈಸ್ ಸಿಗುತ್ತೆ. ಇಲ್ಲಾಂದ್ರೆ ಅಷ್ಟೇ ವೇಸ್ಟ್. ನಾನು ನೋಡಿದೆ, ಟ್ರೈ ಮಾಡಿದೆ ಅಷ್ಟು ಬೇಗ ಬರೋಣ ಅಂತ, ಆಗ್ಲಿಲ್ಲ. ಎಷ್ಟು ಬೇಗ ಆದ್ರೆ ಅಷ್ಟು ಬೇಗ ಬರಕ್ ಟ್ರೈ ಮಾಡಿದೆ, ಬರೋಷ್ಟರಲ್ಲಿ ಫುಲ್ ಎಲ್ಲ ಆಗೋಗಿತ್ತು. ನೋಡಿದ್ರು ಇವಾಗ ಹೋಗ್ಬೇಕು, ಗಾಡಿಯಲ್ಲಿ ಪೆಟ್ರೋಲ್ ಬೇರೆ ಇಲ್ಲ. ಪೆಟ್ರೋಲ್ ಹಾಕ್ಸ್ಕೊಂಡು ಟಿಫನ್ ಮಾಡ್ಕೊಂಡು ಮನೆಗೆ ಹೊರಡೋಣ. ಬೇಸ್ ಹಂಗೆ ಹೇಳಿದ್ನಲ್ಲ ನಿಮ್ಗೆ, ಕಮೆಂಟ್ ಮಾಡಿ ಯಾರಿಗೆ KGF ಮೂವಿ ಶೂಟಿಂಗ್ ಲೊಕೇಶನ್ಸ್ ತೋರಿಸ್ಬೇಕಂತ, KGF ಅಲ್ಲಿ ಅಂತ. ಮೈನಿಂಗ್ ಅದೆಲ್ಲ ಇರುತ್ತೆ, ಅದು ಕವರ್ ಮಾಡ್ಬಿಡ್ತೀನಿ. ಮತ್ತೆ ಅದು ಬ್ರಿಟಿಷರ್ಸ್ ಕಟ್ಟಿರೋದಲ್ಲ ಎಲ್ಲ ತೋರಿಸ್ತೀನಿ ನಿಮ್ಗೆ. ಕಮೆಂಟ್ ಮಾಡಿ ಎಲ್ಲಿ ಗೈಸ್ ನಿಮ್ಗೆ ಬೇಕಂತೆ. ಸರಿ ಗೈಸ್, ಇವಾಗ ಹೊರಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ. ಈ ತರ ಜಾಗಕ್ಕೆ ಒಬ್ರು ಬಂದ್ರೆ ಚೆನ್ನಾಗಿರುತ್ತೆ, ಒಬ್ರೆ ಆರಾಮಾಗಿ ಕುತ್ಕೊಂಡು ಈ ವೆದರ್ಗೆ, ಈ ಲೊಕೇಶನ್ಗೆ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಆದಷ್ಟು ಫ್ರೆಂಡ್ಸ್ ಜೊತೆ ಬರಕ್ಕೆ ಟ್ರೈ ಮಾಡಿ. ಸರಿ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ವೇಟ್ ಮಾಡ್ತೀನಿ. ಓಕೆ, ಬೈ ಗೈಸ್.